ಈಗ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಬರ್ತಿರೋದನ್ನ ಇಮೇಲ್ ಬಾಂಬ್. ಓಕೆ. ಸೊ ಇಮೇಲ್ ಬಾಂಬ್ಗಳೇನು ಅಂತಂದರೆ ನಾವು ಯಾವುದೋ ಒಂದು ನಾವು ಇದ್ರ ಬಗ್ಗೆ ತುಂಬ ಹೇಳಿದ್ದೀವಿ. ದಯವಿಟ್ಟು ಸಾರ್ವಜನಿಕವಾಗಿ ನಿಮ್ಮ ಫೋನ್ ನಂಬರ್ ಶೇರ್ ಮಾಡ್ಕೋಬೇಡಿ, ನಿಮ್ಮ ಇಮೇಲ್ ಶೇರ್ ಮಾಡ್ಕೋಬೇಡಿ, ನಿಮ್ಮ ಅಡ್ರೆಸ್ ಶೇರ್ ಮಾಡ್ಕೋಬೇಡಿ. ಆದರೂ ಕೂಡ ನಾನು ನೋಡ್ತಾ ಇರ್ತೀನಿ ಎಷ್ಟೋ ಕಡೆ ನಾನು ಈ ಸೈಬರ್ ಸುರಕ್ಷತೆ ಬಗ್ಗೆ ಮಾತಾಡಿ ಅಂತ ಕರೆದಿರ್ತಾರೆ, ಎಲ್ಲ ಹೇಳ್ತೀನಿ, ಆಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಎಲ್ಲರ ಮುಂದೆ ಕೇಳ್ತಾರೆ. ಅಂದರೆ ನಾನು ಯಾವುದನ್ನು ಮಾಡಬೇಡಿ ಅಂದಿರ್ತೀನಿ, ಅವ್ರಿಗೆ ಅದೇ ಬೇಕಾಗಿರುತ್ತೆ. ಇಲ್ಲ ಏನಾಗಲ್ಲ, ನಿಮ್ಮ ನಂಬರ್ ತಾನೇ ಕೊಡಿ. ನನ್ನ ನಂಬರ್ ನಿಮ್ಮ ನಂಬರ್ ಪ್ರಶ್ನೆ ಇಲ್ಲ, ಯಾವ ನಂಬರನ್ನು ಆ ರೀತಿಯಾಗಿ ಸಾರ್ವಜನಿಕವಾಗಿ ಕೊಡಬೇಡಿ. ಇಂಥದ್ದು ಆದಾಗ ಏನಾಗಿರುತ್ತೆ, ಯಾರೋ ಒಂದು ಕಡೆ ಎಲ್ಲೋ ಇಮೇಲ್ ಹಂಚ್ಕೊಂಡಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಇಮೇಲ್ ಹಾಕ್ಕೊಂಡಿರ್ತಾರೆ, ಎಲ್ಲೋ ಒಂದು ಕಡೆ ಸಿಕ್ಕಿರುತ್ತೆ. ಸೊ ಉದಾಹರಣೆಗೆ ನಾವು ಈಗ ನಮ್ಮ ಜಿ ಟಿ ವಿ ಕಚೇರಿನಲ್ಲಿ ಕೂತಿದ್ದೀವಿ. ಜಿ ಟಿ ವಿ ಯಾವುದೋ ಒಬ್ಬ ಉದ್ಯೋಗಿಯ ಒಂದು ಇಮೇಲ್ ಸಿಕ್ತು, ಅಧಿಕೃತ ಇಮೇಲ್ ಸಿಕ್ತು ಅಂತ ಇಟ್ಕೊಳ್ಳಿ. ಸೊ ಜಿ ಟಿ ವಿಗೆ ತೊಂದರೆ ಕೊಡಬೇಕಾದ್ರೆ ಏನು ಮಾಡ್ತಾರೆ, ಆ ಅಧಿಕೃತ ಇಮೇಲನ್ನು ಯೂಸ್ ಮಾಡಿಕೊಂಡು ಜಿ ಟಿ ವಿಯಲ್ಲಿರುವಂಥ ಎಲ್ಲ ಇಮೇಲ್ಗಳಿಗೂ ಸುಮ್ಮನೆ ನಿರಂತರವಾಗಿ ಇಮೇಲ್ ಕಳಿಸ್ತಾರೆ. ಒಂದಲ್ಲ, ಕೋಟ್ಯಾಂತರ ಇಮೇಲ್ ಕಳಿಸ್ತಾರೆ. ಓಕೆ. ಸೊ ಆವಾಗ ನಿಮ್ಮ ಇಮೇಲ್ ಸರ್ವರ್ ಸ್ಲೋ ಡೌನ್ ಆಗುತ್ತೆ, ಕ್ರ್ಯಾಶ್ ಆಗುತ್ತೆ. ನಿಮಗೆ ಅಧಿಕೃತವಾಗಿ ಬರಬೇಕಾದ ಇಮೇಲ್ಗಳು ಬರಲ್ಲ. ಆಮೇಲೆ ನೀವು ಬೇರೆಯವ್ರಿಗೆ ಇಮೇಲ್ ಕಳಿಸ್ಲಿಕ್ಕೂ ಆಗಲ್ಲ. ಇದು ಡಿನೈಲ್ ಆಫ್ ಸರ್ವಿಸ್, ಅಂದರೆ ನಿಮ್ಮ ಇಮೇಲನ್ನು ನಾವು ಹಾಳು ಮಾಡ್ತೀವಿ. ಇದು ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ ಅಂತ ನಾವು ಸಾಧಾರಣವಾಗಿ ಸೈಬರ್ ಅಪರಾಧದಲ್ಲಿ ಕರಿತೀವಿ. ಇದು ಮಾಧ್ಯಮಗಳ ಮೇಲೆ ವಿಶೇಷವಾಗಿ ತುಂಬ ನಡೀತದೆ. ಓಕೆ. ಸೊ ಇದು ಇಮೇಲ್ ಒಂದೇ ಅಲ್ಲ, SMS ಇದೇ ರೀತಿ ಸುಮ್ಮನೆ ಕಳಿಸ್ತಾನೆ ಇರೋದು. ಒಂದು ಸೆಕೆಂಡ್ನಲ್ಲಿ ನಿಮ್ಗೆ ಒಂದು 10,000 SMS ಬರ್ತಾನೆ ಇರುತ್ತೆ. ನೀವು ಎಲ್ಲಿಂದ ಕಳಿಸಿದ್ರಿ, ಯಾರು ಕಳಿಸಿದ್ರು ಅಂತ ನೋಡೋಕ್ಕೂ ಟೈಮ್ ಇರಲ್ಲ. ಕೆಲವರು ಇದನ್ನು ವಾಲ್ಯೂಮ್ ಹಾಕ್ಕೊಂಡಿರ್ತಾರೆ, ಬೀಪ್ 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 ಅಂತಾನೆ ಇರ್ತಾರೆ. ಇವರು ಏನು ಬೇರೆ ಏನೋ ಕೆಲಸ ಮಾಡಲಿಕ್ಕೆ ಆ ಫೋನಲ್ಲಿ ಆಗೋದೇ ಇಲ್ಲ. ಸೊ ಇದೆಲ್ಲ ಹೇಗಾಗುತ್ತೆ ಅಂತ ಪ್ರಶ್ನೆ ಬರ್ಬೋದು. ಇದೆಲ್ಲ ಹೇಗೆ ಮಾಡ್ತಾರೆ ಏನು ಅಂತ. ಸುರಕ್ಷತೆ ಏನು ತಗೋಬೇಕು, ಸುರಕ್ಷತೆ ಇದಕ್ಕೆ ಏನು ತಗೋಬೇಕು ಅಂತಂದರೆ, ನಾವು ಸೈಬರ್ ಸುರಕ್ಷತೆ ದೃಷ್ಟಿಯಿಂದ ಏನು ಮಾಡ್ತೀವಿ, ನಿಮಗೆ ಎಲ್ಲೆಲ್ಲಿ ಈ ರೀತಿಯಾದಂಥ ದಾಳಿಗಳು ಆಗ್ಬೋದು, ಸೈಬರ್ ಬಾಂಬ್ ದಾಳಿಗಳು ಎಲ್ಲೆಲ್ಲ ಆಗ್ಬೋದು. ಉದಾಹರಣೆಗೆ ನಿಮ್ಮ ಕ್ಯಾಮ್ರಾ ಮೇಲೆ ಆಗ್ಬೋದಾ, ಅಥವಾ ನಿಮ್ಮ ಮನೇಲಿರೋ CCTV ಕ್ಯಾಮ್ರಾ ಮೇಲೆ ಆಗ್ಬೋದಾ, ಅಥವಾ ನೀವು ಉಪಯೋಗಿಸೋಂಥ ಐಪ್ಯಾಡೋ ಐಫೋನ್ ಮೇಲೆ ಆಗ್ಬೋದಾ, ಅಥವಾ ನಿಮ್ಮ ಡೆಸ್ಕ್ಟಾಪ್ ಯಾವುದೇ ಏನೇ ಡಿಜಿಟಲ್ ಡಿವೈಸ್ ಮೇಲೆ ಆಗ್ಬೋದಾ ಅಂತ ಒಂದು ಸರ್ಫೇಸ್ ಏರಿಯಾ ಮ್ಯಾಪಿಂಗ್ ಅಂತ ಮಾಡ್ತೀವಿ. ಯಾವುದೇ ಸಂಸ್ಥೆ ಇರ್ಬೋದು, ವ್ಯಕ್ತಿ ಇರ್ಬೋದು, ಯಾರೇ ಇರ್ಬೋದು, ಅವರು ಏನೆಲ್ಲ ಬಳಸ್ತಾರೆ, ಯಾವುದ್ರ ಮೇಲೆ ಯಾವ ರೀತಿ ದಾಳಿ ಆಗ್ಬೋದು, ಯಾವ ರೀತಿ ಬಾಂಬ್ ದಾಳಿ ಆಗ್ಬೋದು, ಅದನ್ನು ಒಂದು ಮ್ಯಾಪ್ ಅಂತ ಕ್ರಿಯೇಟ್ ಮಾಡಿದ್ಮೇಲೆ ಸುಮಾರು ಸಾಫ್ಟ್ವೇರ್ಗಳಿದ್ದಾವೆ. ಒಂದು ಸ್ಕ್ರೀನ್ಶಾಟ್ ಕೂಡ ನಾವು ಹಾಕಿದ್ದೇನೆ. ಯಾವುದೇ ದೇಶದಲ್ಲಿ 1000 ಕಿಲೋಮೀಟರ್ ದೂರದಿಂದ ಕೂಡ ಇಮೇಲ್ ಕಳಿಸಿದ್ರೆ, ಜಿಪ್ ಬಾಂಬ್ ಕಳಿಸಿದ್ರೆ, ಅಥವಾ ಯಾವುದೇ ಸೈಬರ್ ಬಾಂಬ್ ಕಳಿಸಿದ್ರು ಕೂಡ ಆ ಕ್ಷಣದಲ್ಲೇ, ಕಳಿಸಿದ ಸಮಯದಲ್ಲೇ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಅದು ನಿಮ್ಮ ಹತ್ರ ಬರ್ತಿದೆ ಅಂತ. ಅಂದರೆ ಬರ್ತಿದೆ ಅಂದಾಗ ನೀವು ಆ ಸೆಕೆಂಡ್ಸ್ ಅಂತಲೇ ಇಟ್ಕೊಳ್ಳಿ, ಅದನ್ನು ತಡೀಲಿಕ್ಕೆ ಆ ಒಂದು ಸಾಫ್ಟ್ವೇರ್ಗಳು ಕೆಲಸ ಮಾಡುತ್ತೆ. ಸೊ ಇದು ಸಾಧಾರಣವಾಗಿ ನಮ್ಮ ಸರ್ಕಾರಗಳಲ್ಲಿ ಅಥವಾ ಯಾವುದೇ ವಾಣಿಜ್ಯ ಸಂಸ್ಥೆಗಳಲ್ಲಿ ಈ ಒಂದು ಲೇಯರ್ ಆಫ್ ಸೆಕ್ಯೂರಿಟಿ ತುಂಬ ಅಗತ್ಯ. ಅದು ಬರಲಿ ನೋಡೋಣ ಅಂತ, ಹೇಗಿರುತ್ತೆ ನೋಡೋಣ ಅಂತ ಕೆಲವರು ಒಂಥರ ಇಗ್ನೋರ್ ಮಾಡ್ತಾರೆ. ಆಮೇಲೆ ಸಾಮಾನ್ಯವಾಗಿ ಇದು ಆಗೋದು ಇನ್ನೊಂದು ಕಡೆ ಅಂತಂದರೆ ಈ ಪೈರೇಟೆಡ್ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ. ಆಮೇಲೆ ಹಳೆಯ ಸಿಸ್ಟಮ್ಗಳು, ಔಟ್ ಆಫ್ ಸಪೋರ್ಟ್ ಸಿಸ್ಟಮ್ಗಳು ಯೂಸ್ ಮಾಡ್ತಾರೆ. ಕ್ವಾಲಿಟಿ ಇಲ್ಲದೆ ಇರೋ ಹಾರ್ಡ್ವೇರ್ ಎಲ್ಲ ತಂದು ಹಾಕ್ಕೊತಾರೆ. ಯಾರೋ ಬಂದರು USB ಡ್ರೈವ್ ಕೊಟ್ಟರು, ಅದನ್ನು ಕಾಪಿ ಮಾಡ್ಕೊತೀವಿ ಅಂತ ಹಾಕ್ಕೊತಾರೆ. ಸುರಕ್ಷಿತವಾಗಿರಲ್ಲ ಇವೆಲ್ಲ, ಯಾವುದಾದ್ರೂ ಒಂದು ಕಡೆ ಕಾಂಪ್ರಮೈಸ್ ಆಗಿರುತ್ತೆ. ನಾವು ಹಿಂದೆ ಸುಮಾರು ಮಾತಾಡಿದ್ದೀವಿ ನೋಡಿ, ನಿಮ್ಮ ಮೊಬೈಲ್ ಫೋನ್ ಚಾರ್ಜಿಂಗ್ ಕೊಟ್ಟರು ಕೂಡ ಅದರಲ್ಲಿರೋ ಮಾಹಿತಿ ಕದಿಯೋ ಸಾಧ್ಯತೆ ಇರುತ್ತೆ. ಎಚ್ಚರವಾಗಿರಿ, ಸಾರ್ವಜನಿಕ ಸ್ಥಳದಲ್ಲಿ ಪಬ್ಲಿಕ್ ವೈಫೈ ಯೂಸ್ ಮಾಡಬೇಡಿ. ಇವೆಲ್ಲವನ್ನು ಹೇಳ್ತಾನೆ ಬಂದಿದ್ದೀವಿ. ಎಲ್ಲೇ ಒಂದು ಕಡೆ ನಾವು ಸರ್ಫೇಸ್ ಏರಿಯಾ ಮ್ಯಾಪಿಂಗ್ ಅಂದರೆ ಎಲ್ಲವನ್ನೂ ಕನ್ಸಿಡರ್ ಮಾಡ್ತೀವಿ. ನಿಜ. ಇಂಥ ಒಂದು ಎಕ್ಸಸೈಸ್ ಸಾಧಾರಣವಾಗಿ ಎಲ್ಲರೂ ಮಾಡಬೇಕು. ಮತ್ತು ಉದ್ಯೋಗ ದೃಷ್ಟಿಯಿಂದ ಇದೇ ಒಂದು ದೊಡ್ಡ ಉದ್ಯೋಗ ಅವಕಾಶ ಜನಕ್ಕೆ. ನಿಮ್ಗೆ ತಂತ್ರಜ್ಞಾನ ಗೊತ್ತಿಲ್ಲ ಪರವಾಗಿಲ್ಲ, ಬಟ್ ಇಂಥ ಒಂದು ಸೌಲಭ್ಯವನ್ನು ಕೊಡ್ತೀವಿ. ಒಂದು ಸರ್ಫೇಸ್ ಏರಿಯಾ ಮ್ಯಾಪಿಂಗ್ ಮಾಡ್ತೀವಿ, ಅದಕ್ಕೆ ಬೇಕಾದಂಥ ಟೆಕ್ನಿಕಲ್ ಅವರನ್ನು ಕರ್ಕೊಂಬಂದು ಇನ್ಸ್ಟಾಲ್ ಮಾಡ್ತೀವಿ ಅಂದರೆ ಅದೇ ಎಷ್ಟೋ ಜನಕ್ಕೆ ಒಂದು ಉದ್ಯೋಗ ಆಗುತ್ತೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.